ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮನು. ಇವತ್ತು ಭಾಳ ಖುಷಿಯಾಗಿದ್ದೀನಿ ನಾನು. ಬೆಳಗ್ಗೆನೆ ಇವತ್ತು ಶಾಕ್ ಕಾದಿತ್ತು ನಮ್ಮೆಲ್ರಿಗೂ. ಅವ್ರಿಗೆ ಆ್ಯಸ್ ಯೂಶುವಲ್ 8:30 8:45 ಎದ್ದೇಳ್ತಾನಲ್ವಾ, ಎದ್ದಿದ್ದ. ಇನ್ನು ಟೈಮ್ ಇತ್ತು, ಇನ್ನೊಂದು 20 ಮಿನಿಟ್ಸ್ ಟೈಮ್ ಇತ್ತು ಅವನಿಗೆ ಸ್ನಾನ ಮಾಡಿಸೋ ಆಂಟಿ ಬರೋದಕ್ಕೆ ಅಂದ್ಬಿಟ್ಟು ಬೆಡ್ ಮೇಲೆ ಮಲಗಿಸ್ಕೊಂಡು ನಾನು ಅಲ್ಲೇ ಮಲ್ಕೊಂಡು ಅವನ್ನ ಮಾತಾಡಿಸ್ತಾ ಇದ್ದೆ. ಆಲ್ ಆಫ್ ಎ ಸಡನ್ ದಬಾಕೋಗ್ಬಿಡ್ಬೇಕಾ ಇವತ್ತು ಅವನು. ಅಯ್ಯೋ ಶಾಕು, ಖುಷಿ ಎಲ್ಲ ಒಟ್ಟೊಟ್ಟಿಗೆ ಆಗೋಗ್ಬಿಡ್ತು. ನಂಬಕ್ಕೆ ಆಗಲಿಲ್ಲ ನನಗೆ. ಪರ್ಸ್ನಲ್ಗೆ ಅಂತ ಮನುಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ಬೇಕಾ, ಇಲ್ಲ ನಾನು ವಿಡಿಯೋ ಮಾಡ್ಕೋಬೇಕಾ ಅಂದರೆ ನಮಗೆ ಪರ್ಸ್ನಲ್ಲಿಗೆ ನನಗೆ ಎಲ್ಲ ಫುಲ್ ಕನ್ಫ್ಯೂಷನ್ ಆಗೋದು. ಎಲ್ಲ ಟಕ ಟಕ ಮನುಗೂ ಒಂದು 10 ಸೆಕೆಂಡ್ಸ್ ತೋರಿಸ್ತೆ. ಆಮೇಲೆ ನಾನು ಒಂದು ಚೂರು ವಿಡಿಯೋ ಬೈಟ್ ತೊಗೊಂಡಿದ್ದೀನಿ. ಗೊತ್ತಿಲ್ಲ ಅದು ಹೆಂಗೆ ಬಂದಿದೆಯೋ, ನಾವು ವಿಡಿಯೋನ ಹೋಗಿ ವಾಪಸ್ ನೋಡಿಲ್ಲ. ಆದರೆ ಮನುಗೆ ಹೇಳಿರ್ತೀನಿ ಹಾಕೋದಕ್ಕೆ, ಅದೇನಾದ್ರು ಫಿಟ್ ಆದರೆ ಸ್ಕ್ರೀನಿಗೆ, ಇಲ್ಲ ಅಂದರೆ ನೆಕ್ಸ್ಟ್ ಯಾವಾಗಲಾದ್ರೂ ದಬಾಕೊಂಡಾಗ ತೋರಿಸ್ತೀನಿ. ಭಾಳ ಖುಷಿ ಆಯಿತು. ಫಸ್ಟ್ ಮೈಲ್ ಸ್ಟೋನ್ ಕ್ರಾಸ್ ಮಾಡಿದ್ದಾನೆ ಅವನು. ಕೈ ಎತ್ತ ಗೊತ್ತಾಯ್ತಾ ಇಲ್ಲ. ಎಳ್ದ ಕೈ ಎಳ್ಕಂಡ ಅವನೇ ಎಳ್ಕೊಳ್ಳಿ, ಸುಮ್ಮನೆ ಇರೋ. ಅವನೇ ಎಳ್ಕೊಳ್ಳಿ, ಸುಮ್ಮನೆ ಇರಮ್ಮ. ದಬಾಕಂಡ್ ತಲೆ ಬರ್ತಾ ಇಲ್ಲ ಬಾಬಾ. ತಲೆ ಎತ್ತಕ್ಕಾಯ್ತಾ ಇಲ್ಲ. ಎತ್ತದ ಆ ಕಡೆ ಫುಲ್ ಮಂಡಿ ಕೊಟ್ಕೊಂಡು ಎದ್ದೇಳ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಅವ್ಯಮ್ಮ. ಅಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ಗಿನ ಸ್ವಲ್ಪ ಅರ್ಲಿನೇ ಕ್ರಾಸ್ ಮಾಡ್ದ. ಹ್ಯಾಪಿ. ಆ್ಯಂಡ್ ಎಲ್ಲರೂ ಕಂಗ್ರ್ಯಾಚುಲೇಟ್ ಮಾಡ್ರಪ್ಪ ಅವನಿಗೆ, ಫಸ್ಟ್ ಮೈಲ್ ಸ್ಟೋನ್ ಕ್ರಾಸ್ ಮಾಡಿದ್ದಾನೆ. ಪಾಪು ಕೈಗೆ ಈ ಆಲ್ಮಣಿ ಹಾಕಿದ್ವಲ್ಲ ದೃಷ್ಟಿಗೆ ಅಂತ, ಇವಾಗ ಸ್ವಲ್ಪ ಜಾಸ್ತಿ ಮುಖ ಎಲ್ಲ ಉಚ್ಕೊಂತಾನೆ ಹಿಂಗೆಲ್ಲ. ಅದು ನೆನ್ನೆ ಮುಖನ ಡ್ಯಾಮೇಜ್ ಮಾಡಾಕಿದೆ. ಇಲ್ಲೆಲ್ಲ ಸ್ಕ್ರಾಚಸ್ಸು ಡಾಟು ಆಗಿದೆ, ರೆಡ್ಗೆ. ನಾನೀಗ ನೋಡಿ ಗಾಬರಿ ಆಗೋಯ್ತು. ಏನಕ್ಕಪ್ಪ ಅಂತಂದ್ರೆ ಇದ್ರಲ್ಲಿ ತಿರ್ಪಿದೆ ನೋಡಿ, ಈ ತಿರ್ಪು ಡ್ಯಾಮೇಜ್ ಮಾಡಿರೋದು. ಅದು ಗೊತ್ತಾಗಿದೆ, ತಡ ಬಿಚ್ಚಾಕಿದ್ದೀನಿ. ಅದಕ್ಕೆ ನೋಡಿ ಹುಷಾರಾಗಿರ್ಬೇಕು, ಈ ಥರದನ್ನೆಲ್ಲ ಹಾಕ್ಬೇಕಂತ. ಅಂದರೆ ನಮ್ಗದು ತಲೆಗೇ ಬಂದಿರಲ್ಲ. ಈ ಥರ ಏನಾದ್ರು ಆದಾಗ ಇದರಿಂದ ಅಂತ. ನೀವು ಅಷ್ಟೇ ಯಾರಾದರೂ ಆಲ್ಮಣಿ ಹಾಕ್ತಾ ಈ ಥರ ತಿರ್ಪಿರೋದನ್ನ ತಗೋಬೇಡಿ. ಬಟ್ ತಿರ್ಪಿರೋದೇ ಬರೋದು ಅಂತ ಅನ್ಕೊಂತೀನಿ, ನನಗೂ ಐಡಿಯಾ ಇಲ್ಲ. ಇನ್ ಕೇಸ್ ಇದೇ ಥರ ತಗೊಂಡ್ರೆ ಇದನ್ನ ತೆಗ್ದಾಕ್ಬಿಟ್ಟು ಇದನ್ನ ಥ್ರೆಡ್ಡಲ್ಲಿ ಪೋಣಿಸ್ಬಿಟ್ಟು ಕಟ್ಟೋದು ಬೆಟರು. ನಾನು ಪಾಪುಗೆ ಅಮೆಝಾನಲ್ಲಿ ಒಂದು ಟಾಯ್ ಆರ್ಡ್ರ್ ಮಾಡಿದೆ, ತೊಟ್ಲಿಗೆ ಕಟ್ಟೋದು. ಅದು ಕಲರ್ ಹಿಂಗೆ ಸುತ್ತೋದು ಬರುತ್ತಲ್ಲ, ಅದಕ್ಕೆ ಏನಂತಾರೋ ಗೊತ್ತಿಲ್ಲ, ಗಿಲ್ಕಿನೋ ಏನೋ. ಕೊಡ ಮಮ್ಮಿ. ನಾನು ಇದೇನಪ್ಪ ಬಂತಲ್ಲ ಡೆಲಿವರಿ, ಏನು ಆರ್ಡ್ರ್ ಮಾಡೇ ಇಲ್ವಲ್ಲ ನಾನು ಅಂತ ಅಂದ್ಕೊಂಡು ಈಗ ಸಡನ್ ಫ್ಲ್ಯಾಶ್ ಆಯಿತು. ಇದು ಇಲ್ಲೇ ಸೌಂಡ್ ಬರ್ತಾಯಿತ್ತು. ಪಾಪುಂಗೆ ಆಟ ಸಾಮಾನು ತಲೆ ಓಪನ್ ಮಾಡಿ. ನಾವು ಅಪ್ಪಂಗೆ ಅನ್ಬಾಕ್ಸ್ ಮಾಡೋದು ಭಾಳ ಇಷ್ಟ, ಹೇಳಿದ್ದೀನಲ್ಲ ಲಾಸ್ಟ್ ಟೈಮ್. ಪಾಪುಗೆ ಟಾಯ್ ಆರ್ಡ್ರ್ ಮಾಡಿದೆ, ಅಮೆಝಾನಿಂದ ಬಂದಿದೆ. ಇವಾಗ ಸಿಂಪಲ್ ಟಾಯ್ಸಿಂದ ಸ್ಟಾರ್ಟ್ ಮಾಡಬೇಕು ಅವನಿಗೆ ಅಂತ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ. ಅವ್ರಿಗೆ ಅಬ್ಸರ್ವೇಷನ್ನು, ಕಾನ್ಸಂಟ್ರೇಷನ್ನು, ಬ್ರೈನ್ ಡೆವಲಪ್ಮೆಂಟಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ. ಕ್ಯೂಟಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದಿಷ್ಟು ಚೆನ್ನಾಗಿರುತ್ತೆ ಅಂತ. ತುಂಬ ಚೆನ್ನಾಗೈತೆ. ನಾನು ಅಂದ್ಕೊಂಡಿದ್ದೆ ಹೆಂಗಿರತ್ತೋ ಏನೋ ಅಂತ. ಪರವಾಗಿಲ್ಲ, ಚೆನ್ನಾಗಿದೆ. ಅವನಿಗೆ ಒಂದು 1 ಮಂತ್ ತನಕನೂ ಯೂಸಿಗೆ ಬರುತ್ತೆ. ತೊಟ್ಲಲ್ಲಿ ಅದರಲ್ಲಿ ಬಾಲ್ಗಳಿದೆಯಲ್ಲ, ಅದನ್ನು ಹಿಂಗೆ ಯಾವಾಗಲೂ ಟರ್ನ್ ಮಾಡಿ ಸೌಂಡ್ ಮಾಡಬೇಕು, ಆವಾಗ ಎಂಜಾಯ್ ಮಾಡೋನು. ಅದಕ್ಕೇ ಅಮೆಝಾನಲ್ಲಿ ಹುಡುಕಿ ಈ ಥರದ್ದೊಂದು ತರಿಸ್ತೆ. ಅದಕ್ಕೆ ತೊಟ್ಲು ಮೇಲ್ಗಡೆ ಹಾಕಿ ಅದನ್ನು ಕೀ ಬಿಟ್ಬಿಟ್ರೆ ಅದು ಟರ್ನ್ ಆಗ್ತಾ ಇರುತ್ತಲ್ಲ, ಎಂಜಾಯ್ ಮಾಡ್ತಾನೇನೋ ಅಂತ ತರಿಸಿದ್ದೀನಿ. ನೋಡೋಣ ಏನು ಮಾಡ್ತಾನೆ. ಈಗ ತೋರಿಸಿದ್ರೆ ಖುಷಿ ಪಡ್ತಾ ಇದ್ದ. ನಾವು ಅಪ್ಪ ಹಿಡಿತಾ ಇದ್ರು, ಅವನಿಗೆ ಖುಷಿ ಪಡ್ತಾ ಇದ್ದ. ಮಕ್ಕಳಿಗೆ ಇದು ಬ್ರೈನ್ ಡೆವಲಪ್ಮೆಂಟ್ ಸ್ಟೇಜು. ಸೊ ಅವ್ರಿಗೆ ರೈಟ್ ಟೈಮಲ್ಲಿ ರೈಟ್ ಟಾಯ್ನ ನಾವು ಇಂಟ್ರೊಡ್ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅದೆಷ್ಟು ಎಕ್ಸ್ಪೆನ್ಸಿವ್ ಟಾಯ್ ಅನ್ನೋದು ಮ್ಯಾಟರ್ ಆಗಲ್ಲ. ನಾವು ಅದು 50 ರೂಪಾಯಿದೇ ಆಗಲಿ, ಬಟ್ ಅದು ಅವರ ಬ್ರೈನ್ ಡೆವಲಪ್ಮೆಂಟಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ನಾನು ಅಷ್ಟೇ ಪೀಡಿಯಾಟ್ರಿಷಿಯನ್ಗಳು ಮಾತಾಡ್ತಾರೆ, ರೀಲ್ಗಳು ಮಾಡಿ ಹಾಕ್ತಾರಲ್ವ, ಯಾವ್ಯಾವ ಅಂದರೆ ಇನ್ಫ್ಯಾಂಟ್ ಬೇಬಿಗಳನ್ನ ಹೆಂಗೆ ಕೇರ್ ಮಾಡಬೇಕು, ಯಾವ್ಯಾವ ಸ್ಟೇಜಲ್ಲಿ ಏನೇನುಗಳಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ. ಸೊ ಅದರಲ್ಲಿ ನೋಡಿಕೊಂಡು ಒಂದು ಐಡಿಯಾ ಬಂದಿದೆ, ಅವನಿಗೆ ಯಾವ ಏಜಲ್ಲಿ ಯಾವ ಥರ ಟಾಯ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ. ಸೊ ದಿಸ್ ಈಸ್ ದಿ ಸ್ಟೇಜ್ ಫಾರ್ ದಿಸ್ ಟಾಯ್.
ಅದಕ್ಕೆ ಅದನ್ನು ತರಿಸಿದ್ದು. ಇಷ್ಟನ್ನು ಪಟ್ಟ ಅಂಡ್ ತೊಟ್ಲಲ್ಲಿ ಇದ್ದಿದ್ದು ಅದು ಬಾಲ್ನ ಅವ್ನು ಯಾವಾಗ ಅದ್ರ ಮೇಲೆ ಅವ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಆವಾಗ ನನಗೆ ಅನಿಸ್ತು ಓಕೆ ಈ ಟಾಯ್ ಅವನಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ. ಅವ್ರಿಗೆ ಅಪ್ ಟು 2 ಇಯರ್ಸು ನಾವು ತುಂಬ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಅಂದರೆ ಇದು ಬ್ರೈನ್ ಡೆವಲಪ್ಮೆಂಟ್ ಸ್ಟೇಜ್ ಅಲ್ವಾ, ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಅವರಿಗೆ. ಹಂಗಾಗಿ ಚೆನ್ನಾಗಿದೆ. ಹಿಂಗೆ ರೀಲ್ಗಳನ್ನೆಲ್ಲ ನೋಡಿಕೊಂಡು ಒಂದು ಐಡಿಯಾ ಬಂದಿದೆ ಅಲ್ಲ, ಅದನ್ನೆಲ್ಲ ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಎಷ್ಟು ಯೂಸ್ ಆಗುತ್ತೋ ಗೊತ್ತಿಲ್ಲ, ಪುನಃ ಸಿಗಬೇಕಲ್ಲ ಅವು ಆ ರೀಲ್ಗಳೆಲ್ಲ. ಯಾವಾಗಾದ್ರು ಪಾಪಪ್ ಆದಾಗ ಬಂದಾಗ ಈ ಥರ ಏನಾದ್ರು ಯೂಸ್ಫುಲ್ ಇನ್ಫಾರ್ಮೇಷನ್ ಇದ್ದಾಗ ಎಲ್ಲರೂ ಒಂದು ಕಡೆ ನೋಟ್ ಮಾಡ್ಕೊತೀನಿ. ಹಾಗಾಗಿ ಅದು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ನನಗೆ. ನೋಡಿ ನಮ್ಮ ಅಪ್ಪ ಡೈಲಿ ಮನೇಲಿ ಆಡೋದು ಸಾಲದು ನಮ್ಮ ಅಮ್ಮನ ಜೊತೆ ಅಂತ ಟಿ ವಿಲೂ ನೋಡಿಕೊಂಡು ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಇದ್ದಾರೆ. ಹಾಂ ಏನಕ್ಕೆ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಇದು ಅಣ್ಣಂಗೆ ಅಮ್ಮನ ನಂದು ಕಂದ ಆಲ್ರೆಡಿ ಎದ್ದು ಅಮ್ಮ ಬಾ ನನ್ನ ತೂಗು ಅಂತ ಇದೆ ನೋಡಿ. ಓನಮ್ಮ ಇವಂದು ಒಂದು ಸಮಸ್ಯೆ ಏನಪ್ಪ ಅಂದರೆ ಅವನೆಷ್ಟಾರು ಡೀಪ್ ಸ್ಲೀಪಲ್ಲಿರಲಿ ನಾವು ತೊಟ್ಲು ತೂಗ್ತಾ ಇರಬೇಕು. ಅದು ಸ್ವಿಂಗ್ ಆಗಿಲ್ಲ ಅಂದರೆ ಪಾಪುಗೆ ನಿದ್ದೆ ಭಂಗ ಆಗುತ್ತೆ ಅಷ್ಟೇ. ಹಿಂಗೆ ಬಂದು ಸ್ವಿಂಗ್ ಮಾಡಿದ ತಕ್ಷಣ ಮಲ್ಕೊಬಿಡ್ತಾನೆ ಅಷ್ಟೇ. ನೋಡಿ ಮಲ್ಕೊಂಡ. ಇಷ್ಟೇ ಸಿಂಪಲ್ ಕೆಲಸ ಡೇ ಟೈಮಲ್ಲಿ. ಬಟ್ ನೈಟ್ ಟೈಮಲ್ಲಿ ಇದರಷ್ಟು ಕಷ್ಟದ ಕೆಲಸ ಇನ್ನೊಂದಿಲ್ಲ ಅಂತ ಫೀಲ್ ಆಗುತ್ತೆ ಒಂದೊಂದು ಸರಿ. ಬಟ್ ನಾಟ್ ಎವ್ರಿ ಟೈಮ್. ಅಲ್ಲಿ ತೂಗಬೇಕು. ಆಟ ಆಡ್ತಾ ಇಲ್ಲ, ಮಲ್ಕೋಬೇಕಂತೆ, ತೂಗ್ತಾ ಇರಬೇಕಂತೆ, ಬಿಡಬಾರ್ದಂತೆ. ಹೊರ್ಗಡೆಗೆ ಎತ್ಕೊಂಡು ಉಳ್ಳಾಕಕ್ಕೆ ಹೋಗಿದ್ಕೆ ಅತ್ತ. ಮಮ್ಮಿ ಅಲ್ಲ ಅಮ್ಮ. ಮಮ್ಮಿ ತಿಮ್ಮಿ ಇಲ್ಲ ಅಮ್ಮ. ತತ್ತೀರಾ? ಹಾಂ ಬನ್ನು 5 ನಿಮಿಷ ಬಿಟ್ಟು ಕಾಫಿ ಮಾಡೇ ಬಿಡ್ತೇನೋ ಅಮ್ಮ. ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದಿದ್ದು ಲೇಟ್ ಆಯ್ತಲ್ವಾ, ಒಂದು 12 o'clock ಆಗೋಯ್ತು ಬ್ರೇಕ್ಫಾಸ್ಟ್ ತಿಂದಿದ್ದು. ಮತ್ತು ಗಸಗಸೆ ಹಾಲು ಸ್ವಲ್ಪ ಜಾಸ್ತಿನೇ ಕುಡ್ದಿದ್ದೆ ಇವತ್ತು, ಅಕ್ಕ ಜಾಸ್ತಿ ಮಾಡಿದ್ರು ಅಂತ. ಸೊ ಮಧ್ಯಾಹ್ನ ಊಟ ಮಾಡಲಿಲ್ಲ ಅಶ್ವಿಲ್ಲ ಅಂತ. ಬಟ್ ಇವಾಗ ಹಸುವಾಗ್ತಾ ಇದೆ, ಅದಕ್ಕೆ ಬಂದು ತಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಬಂದು ತರ್ಸ್ಲಮ್ಮ? ಬೇಗ ತರಿಸು, ಕಾಫಿ ತಣ್ಣಗಾಯ್ತದೆ ಬೇಗ ತರಿಸ್ಬೇಕು. ಬ್ರೆಡ್ ಹಾಕ್ಯಾ ನೀವು ತಿನ್ನಲ್ವಾ? ನಾನು ಒಬ್ಬಳೇ ಆದರೆ ತಗೊಂಡು ಬನ್ನಿ, ಅಲ್ಲಿ ತಗೊಂಡು ಬನ್ನಿ. ಬ್ರೆಡ್ಡು ತಿನ್ನೋದು ಸ್ಟಾರ್ಟಿಂಗಲ್ಲಿ ತುಂಬ ತಿಂದ್ಬಿಟ್ಟಿದ್ದೀನಿ. ತಿನ್ನಿಸ್ತಾರೆ ಅಂತ ಅಂದ್ಬಿಟ್ಟು ಅದೇನೋ ಸಿಸೇರಿಯನ್ ಗಾಯ ಬೇಗ ಡ್ರೈ ಆಗುತ್ತೆ ಅಂದ್ಬಿಟ್ಟು ಕೊಡ್ತಾರೆ ಜಾಸ್ತಿ. ತಿಂದಿದೆ ಬಟ್ ಇವಾಗ ಬಿಟ್ಬಿಟ್ಟೆ. ಅದು ಮೈದಾ ಅಲ್ವಾ, ತಿನ್ನಲ್ಲ ನಾನು. ಇವತ್ತು ಯಾಕೋ ತಿನ್ನಬೇಕು ಅಂತಲೂ ಕ್ರೇವಿಂಗ್ ಆಗ್ತಾ ಇತ್ತು. ಜೊತೆಗೆ ಊಟನೂ ಮಾಡಿಲ್ಲ, ಹೊಟ್ಟೆ ಹಸಿತಾ ಇದೆ, ಅದಕ್ಕೆ ತರಿಸ್ತಾ ಇದ್ದೀನಿ. ಇವನು ನಮ್ಮ ಪುತ್ರ ಕೆಳಗಡೆ ಇಳಿದು ಆಟಾಡೋದು ಇಲ್ಲ, ತೊಟ್ಲಲ್ಲಿ ಮಲ್ಕೊಂಡು ನಿದ್ದೆನೂ ಮಾಡಲ್ಲ. ತೂಗ್ತಾ ಇರ್ಬೇಕಂತೆ ಅವ್ರನ್ನ. ತೂಗ್ತಾ ಇರೇ ನಿದ್ದೆ ಮಾಡ್ತಾನಂತೆ. ತೂಗೋದು ಬಿಟ್ಬಿಟ್ರೆ ಕಣ್ಣು ಬಿಟ್ಕೊಂಡು ತೂಗಿ ಅಂತ ಡಿಮ್ಯಾಂಡ್ ಮಾಡ್ತಾನಂತೆ. ಸರಿ ಎದ್ದೇಳ್ತಿದ್ದೀನ ನಿದ್ದೆ ಬರ್ತಿಲ್ವೇನೋ ಅಂತ ಹೊರಗಡೆಗೆ ಎತ್ಕೊಂಡು ಕೆಳಗಡೆ ಮ್ಯಾಟ್ ಮೇಲೆ ಮಲಗಿಸ್ದೆ ಆಟಾಡ್ತಾನೇನೋ ಅಂತ. ಇಲ್ವಂತ, ಅದ್ರೊಳಗಡೆ ಮಲಗಿಸ್ಬಿಟ್ಟು ತೂಗ್ಬೇಕಂತೆ. ಅವನು ನೋಡಿ ಮಜಾ ಹೆಂಗೈತೆ. ಅದೇನು ಮಜಾ ಬರುತ್ತೋ. ತೊಟ್ಲು ಭಾಳ ಇಷ್ಟಪಡ್ತಾನೆ ಅವನು. ತೊಟ್ಲಲ್ಲಿ ಮಲಗಿಸಿ ಸ್ವಿಂಗ್ ಮಾಡ್ತಾಯಿದ್ರೆ ಭಾಳ ಇಷ್ಟ ಆಗುತ್ತೆ ಅವನಿಗೆ. ಅದೇ ಕೆಳಗಡೆ ಮಲ್ಕೊಳ್ಳೋದು ಇಷ್ಟ ಆಗಲ್ಲ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good.